ರೋಚಕ ಸಂಗತಿಗಳ ಅನಾವರಣವೇ ಈ ನಿಗೂಢ ರಹಸ್ಯ. ನನ್ನ ಹೆಸರು ನಿಖಿಲ್ ಸ್ವಾಮಿ. ನವೆಂಬರ್ ತಿಂಗಳು ಬಂದರೆ ಕನ್ನಡ ರಾಜ್ಯೋತ್ಸವ ಆರ್ಕೆಸ್ಟ್ರಾ ಮಾಡಿಕೊಂಡು DJ ಶಬ್ದಗಳನ್ನು ಮಾಡಿಕೊಂಡು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಕನ್ನಡ ರಾಜ್ಯದ ಬಗ್ಗೆ, ಕರುನಾಡು ಬಗ್ಗೆ, ಹಾಗೆ ನಮ್ಮ ರಾಜರು ಸಂಸ್ಥಾನಗಳ ಬಗ್ಗೆ ತಿಳ್ಕೊಂಡ್ರೆ ಹೇಗಿರುತ್ತೆ? ಒಂದಾನೊಂದು ಕಾಲದಲ್ಲಿ ಅದ್ಭುತವಾದಂತಹ ಒಂದು ಸಂಸ್ಥಾನ ಅಂದರೆ ಅದೇ ಕೆಳದಿಯ ಸಂಸ್ಥಾನ. ಒಂದು ವಿಷಯ ಗೊತ್ತಾ? ನಾವು ಬಸ್ಸಲ್ಲಿ ಪ್ರಯಾಣವನ್ನು ಮಾಡಿದ್ದೀವಿ. ಒಂದು ಚೀಟಿ ಕೊಡ್ತಿದ್ರು, ಅದೊಂದು ಚಿಹ್ನೆ ಬರ್ತಾಯಿತ್ತು. ರಾಜ್ಯ ಸಾರಿಗೆ ಸಂಸ್ಥೆಯಲ್ಲಿ ಚಿಹ್ನೆ, ಅದು ಗಂಡ ಬೇರುಂಡ. ಅದು ಶುರುವಾಗಿದ್ದು ಎಲ್ಲಿದ್ದ ಗೊತ್ತಾ? ಅದು ಕೆಳದಿಯ ಸಂಸ್ಥಾನದಿಂದ. ಎಸ್, ಈಗ ಕೆಳದಿಯ ಸಂಸ್ಥಾನಕ್ಕೆ ಹೋಗೋಣ. ಅಲ್ಲೇನೇನೆಲ್ಲ ಇತ್ತು, ರಹಸ್ಯಗಳು ಎಲ್ಲವನ್ನ ನೋಡ್ಕೊಂಡು ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ಇಳಿಗಾಲದಲ್ಲಿ ಎಂದರೆ 16ನೆಯ ಶತಮಾನದ ಮಧ್ಯಭಾಗದಲ್ಲಿ ಪ್ರಾಬಲ್ಯಕ್ಕೆ ಬಂದ ಸಾಮಂತ ರಾಜ್ಯಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಮೆರೆದ ಸಂಸ್ಥಾನಗಳಲ್ಲಿ ಪ್ರಮುಖವಾದದ್ದು ಕೆಳದಿ ಸಂಸ್ಥಾನ. ಇದರ ಒಂದು ಕಾಲ ಬಂದ್ಬಿಟ್ಟು 14ನೇ ಶತಮಾನದಿಂದ ಹೆಚ್ಚು ಕಡಿಮೆ 260 ವರ್ಷಗಳ ಕಾಲ ಕೆಳದಿಯನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಸುಮಾರು ರಾಜವಂಶಗಳು ಆಡಳಿತ ಮಾಡಿದ್ದಾರೆ. ಮಹಿಳೆಯಾಗಿ 25 ವರ್ಷಗಳ ಕಾಲ ಆಳಿದ ಶ್ರೇಯಸ್ಸು ಕೆಳದಿ ಸಾಮ್ರಾಜ್ಯದ್ದು. ಇದು ಕೆಳದಿ ರಾಜರ ವಂಶವೃಕ್ಷ. 15 ಜನ ರಾಜರು ಬರ್ತಾರೆ, 2 ರಾಣಿಯರು ಬರ್ತಾರೆ. ಟೋಟಲ್ 263 ವರ್ಷ ರಾಜಭಾರ ಮಾಡ್ತಾರೆ. ಇದರಲ್ಲಿ ಕೆಳದಿ ಚೆನ್ನಮ್ಮ 25 ವರ್ಷ 6 ತಿಂಗಳು 20 ದಿನ ಆಡಳಿತ ಮಾಡ್ತಾಳೆ. ಒಬ್ಬಳು ಮಹಿಳೆಯಾಗಿ ಹೆಚ್ಚು ಕಾಲ ಅಧಿಕಾರ ಮಾಡಿದಳು. ಹುಟ್ಟಿದ ಹಿಂದೆ ಒಂದು ದೊಡ್ಡ ಇತಿಹಾಸವೇ ಅಡಗಿದೆ. ಈ ಒಂದು ಕೆಳದಿ ಅಂದರೆ ಒಬ್ಬಳು ಮಹಿಳೆ ಅಂತ ಹೇಳ್ಬೋದು ನಾವು. ಹಾಗಾಗಿ ಇದರ ಒಂದು ಇತಿಹಾಸ ಭಾಳ ವಿಸ್ತಾರವಾಗಿದೆ, ಹಾಗೆ ಐತಿಹಾಸಿಕ ಸ್ಥಳವಾಗಿದೆ. ಹಲವಾರು ಪ್ರವಾಸಿಗರು ಬಂದುಬಿಟ್ಟು ಇಲ್ಲಿನ ಎಲ್ಲ ಒಂದು ಇತಿಹಾಸವನ್ನು ಸವಿದು ಹಾಗೆ ಅರ್ಥೈಸಿಕೊಂಡು ತಮ್ಮ ಊರಿಗೆ, ತಮ್ಮ ದೇಶಕ್ಕೆ ಕೊಂಡೊಯ್ದು ಇದನ್ನು ಪ್ರಸ್ತುತಪಡಿಸಿದ್ದಾರೆ. ಇಲ್ಲಿಯೇ ಹುಟ್ಟಿ ಬೆಳೆದ ಸಾಮಾನ್ಯ ಮನೆತನವೊಂದಕ್ಕೆ ಸೇರಿದ್ದ ಚೌಡಗೌಡನೆಂಬ ರೈತನಿಗೆ ನಿಕ್ಷೇಪವೊಂದು ದೊರೆತುದಾಗಿಯೂ ಅದರ ಸಹಾಯದಿಂದ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಎಂದು ಹೇಳುತ್ತಾರೆ. ಆ ದಂತಕತೆ, ಅವರು ಒಂದು ದಿವಸ ಗದ್ದೆಯನ್ನು ಉಳುಮೆ ಮಾಡ್ತಾ ಇರಬೇಕಿದ್ರೆ ನೇಗಿಲಿನ ಮನೆಗೆ ಏನೋ ತಡೆದಾಗಿ ಎತ್ತುಗಳು ನಿಂತುಬಿಡ್ತದೆ. ಆ ಜಾಗದಲ್ಲಿ ಏನಾದ್ರು ಕಲ್ಲು ಬಂಡೆ ಇರ್ಬೋದೇನೋ ಅಂಥೇಳಿ ಅದನ್ನೆಲ್ಲ ಅಗದು ಇದು ಮಾಡಿ ನೋಡ್ತಾ ಇರಬೇಕಿದ್ರೆ ಭೂಮಿಯ ಅಡಿಭಾಗದಲ್ಲಿ 7 ಕೊಪ್ಪರಿಗೆ ಶೀಲ್ಡ್ ಆಗಿರ್ತಕ್ಕಂಥದ್ದು, ಅಂದರೆ ಮುಚ್ಚಳ ಹಾಕಿರೋ ಅಂಥದ್ದು ಕಾಣಿಸ್ತದೆ. ಅದನ್ನು ನೋಡಿಬಿಟ್ಟು ಇದೇನೋ ನಿಧಿ ನಿಕ್ಷೇಪ ಇರ್ಬೋದು ಅಂತ ಹೇಳಿ ಅದನ್ನ ಎತ್ತಲಿಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಆಗ 5 ಹೆಡೆ ಸ್ವಲ್ಪ ಹೊರಗಡೆ ಬಂದುಬಿಟ್ಟು ಇವ್ನು ನಡ್ಸ್ಕೊಂಡು ಬಂದುಬಿಡ್ತದೆ. ಇವನು ಹೆದರಿ ತನ್ನ ಎತ್ತು ನೊಗ ಎಲ್ಲವನ್ನು ತೊಗೊಂಡ್ಬಿಟ್ಟು ಮನೆಗೆ ಓಡಿ ಬಂದುಬಿಡ್ತಾನೆ. ಅದೇ ದಿವಸ ಬೆಳಗಿನ ಜಾವದಲ್ಲಿ ಅವನಿಗೆ ಒಂದು ಸ್ವಪ್ನ ಬಿಡ್ತು ಅಂತ ಆಗ್ತದೆ. ಆ ಸ್ವಪ್ನದಲ್ಲಿ ಅಶರೀರವಾಣಿ ಹೇಳ್ದಾಗುತ್ತೆ, ಈ ದಿವಸ ನೀನು ಕಂಡಿರ್ತಕ್ಕಂಥ 7 ಕೊಪ್ಪರಿಗೆಯಲ್ಲಿ ಬಂಗಾರದ ನಾಣ್ಯ ತುಂಬಿದೆಯಪ್ಪ, ಅದು ಸಿಗಬೇಕಾದ್ರೆ ಹಾಗೆ ಸುಮ್ಮನೆ ಹೋಗಿ ಎತ್ತಲಿಕ್ಕೆ ಹೋದ್ರೆ ಅದು ಬಿಡೋದಿಲ್ಲ. ಅದಕ್ಕೆ ಹಿಂದಿನವರು ಅದರ ರಕ್ಷಣೆಗೋಸ್ಕರವಾಗಿ ಸರ್ಪದಿಗ್ಬಂಧನ ಮಾಡಿಟ್ಟಿದ್ದಾರೆ. ಅದರ ತೃಪ್ತ್ಯರ್ಥವಾಗಿ 2 ನರಬಲಿಯನ್ನು ಕೇಳ್ತಾ ಇದೆ, ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡು. ಆ ಒಂದು ನರಬಲಿ ಆದ ನಂತರದಲ್ಲಿ ಆ ನಿಧಿ ತನ್ನಿಂತಾನೇ ಮೇಲೆ ಬರ್ತದೆ. ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಿಮ್ಮ ಮನೆತನದವರು ಈ ಒಂದು
ಕ್ಷೇತ್ರಕ್ಕೆ ರಾಜರಾಗಿ ನೂರಾರು ಕಾಲ ಇಲ್ಲಿ ರಾಜ್ಯಭಾರವನ್ನು ಮಾಡ್ತೀರಿ, ನಿಮ್ಮ ವಂಶಸ್ಥರು ಕೀರ್ತಿವಂತರಾಗಿ ಬಾಳ್ತಾರೆ ಹಾಗೆ ಅಂತ ಹೇಳಿದಾಗತ್ತೆ. ಇವರು ಎಡಮುರಾರಿ ಬಲಮುರಾರಿ ಅಲ್ಲ. 1499ರಲ್ಲಿ ಕೆಳದಿಯ ಮೊದಲನೇ ದೊರೆ ಚೌಡಪ್ಪ ನಾಯ್ಕ ಅಂತ, ಅವನಿಗೆ 7 ಕೊಪ್ಪರಿಗೆ ನಿಧಿ ಸಿಗುತ್ತೆ. ಆ 7 ಕೊಪ್ಪರಿಗೆ ನಿಧಿ ಸಿಗಬೇಕಂದ್ರೆ ಇವರೆರಡು ಜನ ನೆರಬಲಿ ಆಗಬೇಕು. ಅವರ ಸ್ವ ಇಚ್ಛೆಯಿಂದ ಅವರು ಬಲಿಯಾಗ್ತಾರೆ. ಆ ರಾಜನಿಗೆ 7 ಕೊಪ್ಪರಿಗೆ ನಿಧಿ ಸಿಗುತ್ತೆ. ನಾವು ಇಂಥ ಒಂದು ಸತ್ಕಾರ್ಯಕ್ಕೋಸ್ಕರವಾಗಿ ನಮ್ಮ ಜೀವನವನ್ನು ಬಲಿದಾನ ಮಾಡೋದರಿಂದ ನಮ್ಮ ಜನ್ಮವೂ ಸಾರ್ಥಕವಾಗ್ತದೆ ಹಾಗೆ ಅಂತ ಹೇಳಿ ನಾವು ನಂಬ್ಕೊಂಡು ಇದು ಮಾಡಿ ಹೇಳ್ತಾ ಇದ್ದೀವಿ. ದಯಮಾಡಿ ನೀವು ನಮ್ಮನ್ನು ಬಲಿ ಕೊಡಬೇಕು, ಇಲ್ಲ ಅಂತ ನಾವೇ ಕತ್ತಿಯಿಂದ ಶಿರಚ್ಛೇದನ ಮಾಡಿಕೊಡ್ತೀವಿ ಅಂತ ಬಲವಂತವಾಗಿ ಒಪ್ಪಿಸಿಬಿಟ್ಟು ಇದು ಮಾಡ್ತಾರೆ. ಆಗ ಅನಿವಾರ್ಯವಾಗಿ ಅವನು ಬಲಿ ಕೊಡ್ಲಿಕ್ಕೆ ಇದು ಮಾಡ್ತಾನೆ. ಇಲ್ಲಿ 1 ಕಿಲೋಮೀಟ್ರ್ ಹಿಂದೆ ಹಳ್ಳಿ ಬೈಲೂರಿನಲ್ಲಿ ಆ ಕಡೆ ಈ ಕಡೆ ರಸ್ತೆ ಪಕ್ಕದಲ್ಲೇ 2 ಸಿಮೆಂಟಿನ ಕಟ್ಟೆ ಇದೆ. ಆ ಜಾಗದಲ್ಲೇ ಅವನು ಬಲಿ ಕೊಟ್ಟಿದ್ದು. ಅದರ ಪಕ್ಕದಲ್ಲೇ ಇಲ್ಲಿಯ ಮೂಲಪುರುಷ ಚೌಡಪ್ಪ ನಾಯಕನ ಜಮೀನಿತ್ತು ಅಂತ ಹೇಳ್ತಾರೆ. 16ನೆಯ ಶತಮಾನದ ಆರಂಭದಿಂದ 18ನೆಯ ಶತಮಾನದ ಅರ್ಧದವರೆಗೆ ಸಮೃದ್ಧಿಯ ತಾಣವಾಗಿ ಮೆರೆದದ್ದು ಕೆಳದಿ ಸಂಸ್ಥಾನ. ಕೆಳದಿ ಸಂಸ್ಥಾನವನ್ನು ಆಳಿದ ಅರಸರು ಮೊದಲಿಗೆ ವಿಜಯನಗರದ ಅರಸರ ಸಾಮಂತರಾಗಿದ್ದು, ಅವರ ಪತನಾನಂತರ ತಮ್ಮದೇ ಆದ ಸ್ವತಂತ್ರ ಅಸ್ತಿತ್ವವನ್ನು ರೂಢಿಸಿಕೊಂಡರು. ಇಲ್ಲಿ ಶಿವಪ್ಪನಾಯಕನ ಒಂದು ಆಡಳಿತಾವಧಿ ಬಹಳ ಪ್ರಸಿದ್ಧವಾಗಿ ಬಂದಿದೆ. ಸುತ್ತಮುತ್ತ ಈ ಒಂದು ಸಂಸ್ಥಾನಕ್ಕೆ ಹಲವಾರು ಈ ರಾಜ್ಯಗಳನ್ನು ಒಳಗೊಂಡ ಇದರ ವಿಸ್ತಾರ ಕೇರಳ ರಾಜ್ಯದವರೆಗೂ, ಹಾಗೆ ಕರ್ನಾಟಕದಲ್ಲಿ ಬೆಳಗಾವಿ, ಉತ್ತರ ಕರ್ನಾಟಕದ ಹಲವಾರು ಕಡೆ ವಿಸ್ತರಿಸಿಕೊಂಡು ಹಲವಾರು ಜನರಿಗೆ ತುಂಬ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ಶಿವಪ್ಪನಾಯಕ ಹಾಗೆ ಚೆನ್ನಮ್ಮಾಜಿ ಅವರು ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಕೆರೆ ಕಟ್ಟೆಗಳನ್ನು ಕಟ್ಟಿಸುವುದಾಗಿರ್ಬೋದು, ರಸ್ತೆ, ಹಾಗೆ ಹಲವಾರು ಬಾವಿಗಳನ್ನು ಮಾಡಿರ್ಬೋದು. ಹಾಗೆ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಹಾಗೆ ಶಿಕ್ಷಣಕ್ಕೂ ಕೂಡ ಅವತ್ತಿನ ಕಾಲದಲ್ಲಿ ಒತ್ತು ಕೊಟ್ಟಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಕಂಡುಬಂದಿದೆ. ಗಂಡಬೇರುಂಡ ಇವರ ಲಾಂಛನವಾಯಿತು. ನಮ್ಮ ಕರ್ನಾಟಕದ ಲಾಂಛನ ಗಂಡಬೇರುಂಡ. ಇದನ್ನು ನಾವು ಸಾರಿಗೆ ಸಂಸ್ಥೆಯ ಲಾಂಛನದಲ್ಲಿ ನೋಡಬಹುದು, ವಿಧಾನಸೌಧದಲ್ಲೂ ಕಾಣಬಹುದು. ಆದರೆ ಇದರ ಮೂಲವನ್ನು ಹುಡುಕುತ್ತಾ ಹೋದಾಗ ನಮಗೆ ಸಿಕ್ಕಿದ್ದು ಕೆಳದಿಯಲ್ಲಿ. ವೀರಭದ್ರನ ಗುಡಿಯ ಮೇಲ್ಛಾವಣಿಯಲ್ಲಿ ಕೆಳದಿ ಸಾಮ್ರಾಜ್ಯದ ಲಾಂಛನ ಗಂಡಬೇರುಂಡವನ್ನ ಕಂಡೆವು. ಆಗ ಕೆಲವು ಸಾಮ್ರಾಜ್ಯಗಳದ್ದು ಆನೆ ಲಾಂಛನವಾಗಿತ್ತು, ಕೆಲವದ್ದು ಸಿಂಹ. ಈ ಆನೆ ಸಿಂಹಗಳೆರಡನ್ನೂ ತನ್ನ ಕಾಲುಗಳಲ್ಲಿ ಬಂಧಿಸಿದ 2 ತಲೆಯ ಗಂಡಬೇರುಂಡವನ್ನು ಲಾಂಛನವನ್ನಾಗಿಸಿದ ಕೆಳದಿಯ ಅರಸರು ತಮ್ಮ ಸಾಮ್ರಾಜ್ಯ ಎಲ್ಲರಿಗಿಂತಲೂ ಶಕ್ತಿಶಾಲಿಯಾಗಿ ಬೆಳೆಯಲೆಂಬ ಆಸೆಪಟ್ಟಿದ್ದರು. ಅದು ಹೇಗಿತ್ತು ಅಂದರೆ ಅವತ್ತಿನ ಕಾಲದಲ್ಲಿ ಅತಿ ಶಕ್ತಿಶಾಲಿಯಾದಂತಹ ಒಂದು ಪಕ್ಷಿ. ಅದು ತನ್ನ ಕೊಕ್ಕು ಮತ್ತು ಕಾಲಿನಲ್ಲಿ ಒಂದು ಆನೆ, ಒಂದು ಸಿಂಹ, ಒಟ್ಟು 4 ಆನೆ 4 ಸಿಂಹವನ್ನು ಏಕಕಾಲದಲ್ಲಿ ಇಟ್ಕೊಂಡು ಹಾರಿ ಹೋಗ್ತಾ ಇತ್ತು. ಇದನ್ನು ಶೌರ್ಯದ ಸಂಕೇತವಾಗಿ ಕೆಳದಿ ಅರಸರು ರಾಜಲಾಂಛನವನ್ನು ಬಳಸಿದರು. ಆನಂತರ ಇಲ್ಲಿಂದ ವಿಜಯನಗರದ ಅರಸರು ಸ್ವಲ್ಪ ಕಾಲ ಇಟ್ಕೊಂಡಿದ್ರು ಅಂತ ಹೇಳಿ ಇತಿಹಾಸದಲ್ಲಿ ಬರ್ತದೆ. ಆಮೇಲೆ ಮೈಸೂರು ಅರಸರು ತೊಗೊಂಡಿದ್ರು. ಈಗ ಕರ್ನಾಟಕ ಸಿಂಬಲ್ ಹೌದು, KSRTC ಸಿಂಬಲ್ ಹೌದು. ಆದರೆ ಪೂರ್ಣ ಚಿತ್ರಣ ಆನೆ ಮತ್ತು ಸಿಂಹದ ಚಿತ್ರ ಇನ್ನೆಲ್ಲೂ ನೋಡ್ಲಿಕ್ಕೆ ಸಿಗಲ್ಲ, ನಮ್ಮಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಇನ್ನು ಕೆಳದಿಯ ದೇವಸ್ಥಾನಗಳಲ್ಲಿ ನಮಗೆ ಮೊದಲು ಸಿಗುವುದು ಪಾರ್ವತಿ ದೇವಸ್ಥಾನ. ಇಲ್ಲಿನ ಛಾವಣಿಯೇ ಇಲ್ಲಿನ ಆಕರ್ಷಣೆಗಳಲ್ಲೊಂದು. ಇಲ್ಲಿನ ಪಾರ್ವತಿ ದೇವಿಯ ದೇವಸ್ಥಾನದಲ್ಲಿ ವಿಶೇಷತೆಯೊಂದನ್ನ ನೀವು ಕಾಣಬಹುದು. ಇಲ್ಲಿನ ಛಾವಣಿಯು ಕಲ್ಲಿನಿಂದ ಮಾಡಿದ್ದಲ್ಲ. ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಮರದಿಂದ ಮಾಡಿದಂತಹ ಛಾವಣಿಯನ್ನ ಕಾಣಬಹುದು. ಅದು ರಕ್ತಚಂದನದಲ್ಲಿ. ಒಳಭಾಗದ ಗರ್ಭಗೃಹವನ್ನು ಮಾತ್ರ ಶಿಲಾಮಯವಾದ್ದು. ಅದರ ಮುಂಭಾಗದಲ್ಲಿ ಇರ್ತಕ್ಕಂಥ ಮರದ ಕೆತ್ತನೆ ಕೆಲಸದಿಂದ ಕೂಡಿರ್ತಕ್ಕಂಥದ್ದು ಚಂದನ ಮರ, ರಕ್ತಚಂದನ ಅಂತ ಹೇಳ್ತಾರೆ. ಈ ಮರ ನಮ್ಮ ಕಡೆ ಬೆಳೆಯೋದಿಲ್ಲ. ಇದನ್ನು ಆಂಧ್ರ ಪ್ರದೇಶ ಕಡೆಯಿಂದ ಅರಸರ ಕಾಲದಲ್ಲಿ ತರಿಸ್ಬಿಟ್ಟು ಗುಜರಾತಿನಿಂದ ಗುಡಿಗಾರರು ಅನ್ನೋ ಒಂದು ಜನಾಂಗದವ್ರನ್ನ ಕರೆಸಿಬಿಟ್ಟು ಅವರಿಂದ ಕೆತ್ತನೆ ಎಲ್ಲ ಮಾಡಿಸಿದ್ದಾರೆ. ಅದರಲ್ಲಿ ಬೇರೆ ಬೇರೆ ದೇವತಾ ವಿಗ್ರಹಗಳು, ಭಾರತೀಯ ಪ್ರಾಚೀನ ವಾದ್ಯದ ಒಂದು ಇದನ್ನು ನಮಗೆ ಇವತ್ತಿನ ದಿವಸ ನಾವು ನೋಡೋವಂಥ ಒಂದು ಸನ್ನಿವೇಶ ಇದೆ. ಯಾವುದು ಅಂತ ಹೇಳಿದರೆ, ಎದುರು ಭಾಗದಲ್ಲಿ ಭಾರತೀಯ ಪ್ರಾಚೀನ ವಾದ್ಯಗಳು ಯಾವ್ಯಾವುದು ಇತ್ತು, ಶಂಖ, ಜಾಗಟೆ, ಈ ರೀತಿ ಎಲ್ಲ ರೀತಿಯ ವಾದ್ಯಗಳು ಇತ್ತು. ಅದರ ಜೊತೆಯಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಪಕ್ಕದಲ್ಲಿ ವೈಲಿನ್ ಅನ್ನೋ ವಾದನ ಇತ್ತು ಅನ್ನೋದಕ್ಕಿಂದಲೇ ಅದನ್ನು ಇದು ಮಾಡ್ತಾರೆ. ಆದರೆ ಇವತ್ತಿನ ದಿವಸ ಫಾರಿನರ್ಸ್ ನಮ್ಮದು ಅಂತ ಹೇಳ್ಕೊಳ್ತಾ ಇದ್ದಾರೆ.
ಇದ್ರ ಪೇಟೆಂಟ್ ಅವ್ರು ತೊಗೊಂಡ್ಬಿಟ್ಟು ಈಗ ನಮ್ಮದು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಇದು 600 ವರ್ಷ ಹಿಂದೆ ಮಾಡಿರ್ತಕ್ಕಂಥದ್ದು. ಇದು ಪ್ರಾಚೀನ ಭಾರತೀಯ ವಾದ್ಯ ಆಗಿತ್ತು ಅಂದಕ್ಕೆ ಇದೊಂದು ಉದಾಹರಣೆ. ಇನ್ನು ಕೆಳದಿಯ ರಾಮೇಶ್ವರ ದೇವಸ್ಥಾನದ ಇತಿಹಾಸ ಎಲ್ಲರಿಗೂ ತಿಳಿದದ್ದು. ಆದರೆ ಇಲ್ಲಿ ಬಳಸಿರುವ ಕಲ್ಲುಗಳ ವಿಶೇಷತೆ ನಿಜಕ್ಕೂ ಆಶ್ಚರ್ಯಚಕಿತವಾದದ್ದು. ರಾಮೇಶ್ವರ ದೇವಸ್ಥಾನ ಮತ್ತು ವೀರಭದ್ರ ಸ್ವಾಮಿ ದೇವಸ್ಥಾನ ಎರಡೂ ಕೂಡ ಪೂರ್ತಿ ಶಿಲಾಮಯವಾಗಿರ್ತಕ್ಕಂಥದ್ದು. ಇದು ಶಿಲೆ ಅಂದರೆ ಇದರಲ್ಲೂ ಶಿಲೆಯಲ್ಲೂ ಕೂಡ 3-4 ಬಗೆ ಇರ್ತದೆ. ಇದು ವಜ್ರದುಂಡಿ ಕಲ್ಲು ಅಂತ ಹೇಳ್ತಾರೆ. ಅಂದರೆ ಚಾಣ ಇಟ್ಟು ಹೊಡೆದು ಕೂಡ ಹೊಡೆಯೋದಿಲ್ಲ, ಅಷ್ಟು ಗಟ್ಟಿ ಉಳ್ಳಂಥ ಕಲ್ಲು. ಇದರಿಂದ ಮಾಡಿರ್ತಕ್ಕಂಥದ್ದು ಪೂರ್ತಿ ಅವತ್ತಿನ ಅರಸರ ಕಾಲದಲ್ಲೇ ಮಾಡಿಟ್ಟಿರ್ತಕ್ಕಂಥದ್ದು. ಇದು ಇವತ್ತಿನವರೆಗೂ ಕೂಡ ಒಂದು ತೊಟ್ಟು ನೀರು ಲೀಕೇಜ್ ಆಗದಿದ್ದ ರೀತಿಯಲ್ಲಿ ಬಂದೋಬಸ್ತ ಮಾಡಿದ್ದಾರೆ. ವಾಸ್ತುಶಾಸ್ತ್ರದ ಬಗ್ಗೆ ಇಂದು ನೆನ್ನೆಯ ಮಾತಿಲ್ಲ. ಶತಮಾನಗಳ ಹಿಂದೆಯೇ ವಾಸ್ತುಶಾಸ್ತ್ರದಲ್ಲಿ ಈ ರೀತಿಯೇ ಇರಬೇಕೆಂದು ಕೆಳದಿಯ ಅರಸರು ಇಲ್ಲಿ ಕೆತ್ತನೆಯನ್ನ ಮಾಡಿಸಿದ್ದಾರೆ. ಅದರ ಸಂಕ್ಷಿಪ್ತ ವಿವರವನ್ನ ನೋಡಿ. ವೀರಭದ್ರ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ವಾಸ್ತುಪುರುಷನ ವಿಗ್ರಹ ಇದೆ. ಅವನ ಆಕೃತಿ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ಎಲ್ಲೂ ಸರಿಯಾದ ಉಲ್ಲೇಖ ಇಲ್ಲ. ಇಲ್ಲಿ ನಮ್ಮಲ್ಲಿ ಮಾತ್ರ ನೋಡಲಿಕ್ಕೆ ಸಿಗ್ತದೆ. ಸಿಂಹದ ತಲೆ, ಆಮೇಲೆ ಹೋತದ ಗಡ್ಡ, ಆಮೇಲೆ ಆಮೆಯ ಹೊಟ್ಟೆ, ಆಮೇಲೆ ಆನೆಯ ಸೊಂಡಿಲಿನಂಥ ಕೈಗಳು, ಆನೆ ಕಾಲಿನಂಥ ಬಲಿಷ್ಠವಾದ ಕಾಲು, ಮೊಸಳೆಯ ಪಾದ, ಈ ಆಕೃತಿಯಲ್ಲಿ ವಾಸ್ತುಪುರುಷ ಇರ್ತಾನೆ. ಇವನನ್ನು ಮನೆಯಲ್ಲಿ ಸ್ಥಾಪನೆ ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂಥ ದುಷ್ಟಗ್ರಹ ದೋಷಗಳು, ದುಷ್ಟಶಕ್ತಿಗಳೆಲ್ಲ ನಾಶವಾಗಿ ಆ ಮನೆಯಲ್ಲಿ ಆಯುಷ್ಯ, ಆರೋಗ್ಯ, ಐಶ್ವರ್ಯಾದಿಗಳೆಲ್ಲ ಉಂಟಾಗ್ತದೆ. ವೀರಮಾತೆ ನಿಜವಾಗ್ಲೂ ಪ್ರತಿಯೊಂದು ಮಹಿಳೆಯರಿಗೆ ಸ್ಫೂರ್ತಿ. ಅವರೇ ಕೆಳದಿಯ ಚೆನ್ನಮ್ಮ. 15ನೇ ಶತಮಾನದಲ್ಲಿ ಒಂದು ಯುದ್ಧದಲ್ಲಿ ಸೋಮಶೇಖರ ನಾಯಕರು ಅಕಾಲಿಕ ಮರಣವನ್ನು ಹೊಂತಾರೆ. ಆಗ ಆ ಒಂದು ರಾಜಮಾತೆ ಬಂದು 25 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾರೆ ಕೆಳದಿಯ ಸಂಸ್ಥಾನದಲ್ಲಿ. ಹೇಗಿತ್ತು ಅವರ ಆಳ್ವಿಕೆ ಎಲ್ಲವನ್ನ ಈಗ ನೋಡಿ. ಕ್ರಿಸ್ತಶಕ 1500ರಿಂದ 1763ರವರೆಗೆ ಹಿರಿಯ ವೆಂಕಟಪ್ಪ ನಾಯಕ, ದೊಡ್ಡ ಸಂಕಣ್ಣ ನಾಯಕ, ಶಿವಪ್ಪ ನಾಯಕ, ರಾಣಿ ಚೆನ್ನಮ್ಮಾಜಿ ಸೇರಿದಂತೆ ಹಲವು ಅರಸರು ಕೆಳದಿ ಸಾಮ್ರಾಜ್ಯವನ್ನು ಆಳಿದ್ದಾರೆ. ರಾಣಿ ಚೆನ್ನಮ್ಮಾಜಿ ಮಹಿಳೆಯಾಗಿ 25 ವರ್ಷಗಳ ಕಾಲ ಆಳಿದ ಶ್ರೇಯಸ್ಸು ಕೆಳದಿ ಸಾಮ್ರಾಜ್ಯದ್ದು. ಒಂದು ಯುದ್ಧದಲ್ಲಿ ಹಿರಿಯ ಸೋಮಶೇಖರ ನಾಯಕ ಅಕಾಲ ಮರಣ ಹೊಂದಿರುತ್ತಾನೆ. ಮಗು ಚಿಕ್ಕದಾಗಿರ್ತದೆ, ರಾಜ್ಯಕ್ಕೆ ವಾರಸ್ದಾರರಿರಲ್ಲ. ಇವಳು ರಾಜಮನೆತನದ ಹೆಣ್ಣು ಮಗಳಾಗಿರ್ತಾಳೆ. ಇವಳೇ ರಾಜ್ಯ ಸೂತ್ರವನ್ನು ವಹಿಸ್ಕೊಂಡ್ಬಿಟ್ಟು ಕೆಳದಿ ರಾಜ್ಯವನ್ನು 25 ವರ್ಷ ಕಾಲ ದಕ್ಷವಾಗಿ ಆಡಳಿತ ಮಾಡಿದ್ದು ಅಂತೇಳಿ ತಿಳಿದು ಬರ್ತದೆ. ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಒಬ್ಬ ಹೆಣ್ಣು ಮಗಳು ರಾಣಿಯಾಗಿ ಬಂದಿದ್ದು ಕೆಳದಿ. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ಲಕ್ಷ್ಮೀಬಾಯಿ ಇಂಥವರೆಲ್ಲ ಆಳಿದ್ದು ಇದ್ದಾರೆ. ಆದರೆ ಮೊಟ್ಟ ಮೊದಲು ರಾಣಿಯಾಗಿ ಬೆಳೆದಿದ್ದು ಕೆಳದಿ. ರಾಣಿ ಚೆನ್ನಮ್ಮ ಛತ್ರಪತಿ ಶಿವಾಜಿಯ 2ನೇ ಮಗನಾದ ರಾಜಾರಾಮನಿಗೆ ನೀಡಿದ ಆಶ್ರಯ ಮತ್ತು ಅದರ ಪರಿಣಾಮವಾಗಿ 1690ರಲ್ಲಿ ಕೆಳದಿ ಮತ್ತು ಮೊಘಲ್ ಸೈನ್ಯಗಳ ನಡುವೆ ಯುದ್ಧ ನಡೆಯಿತು. ಅವನು ಇಲ್ಲಿ ರಾಜ್ಯಭಾರ ಮಾಡ್ತಾ ಇರಬೇಕಿದ್ರೆ ಉತ್ತರದಲ್ಲಿ ಔರಂಗಜೇಬ್ ಚಕ್ರವರ್ತಿ ಆಗಿರ್ತಾನೆ. ಅವನ ದಾಳಿ ಹೊರತಕ್ಕೆ ಮರಾಠ ಸಾಮ್ರಾಜ್ಯ ಎಲ್ಲ ಹಾಳಾಗಿ ಛತ್ರಪತಿ ಶಿವಾಜಿ ಮಹಾರಾಜ ತೀರ್ಪು ಹೋಗ್ತಾನೆ. ಅವನ ಮಗ ರಾಜಾರಾಮನಿಗೆ ಉತ್ತರದಲ್ಲಿ ಎಲ್ಲಿಯೂ ಆಶ್ರಯಿಸಿದೆ. ಅವನು ಕೆಳದಿ ರಾಜ್ಯಕ್ಕೆ ಬಂದ್ಬಿಟ್ಟು ಚೆನ್ನಮ್ಮನಲ್ಲಿ ಆಶ್ರಯ ಕೇಳಿದ. ಅವನಿಗೆ ಆಶ್ರಯ ಕೊಡ್ತಾನೆ. ಆ ವಿಚಾರ ಗೊತ್ತಾಗಿ ಔರಂಗಜೇಬ್ ಅಲ್ಲಿಂದ ಹೇಳಿ ಕಳಿಸ್ತಾನೆ, ಇವನನ್ನು ಬಿಟ್ಕೊಡ್ಬೇಕು, ಇಲ್ಲ ಅಂತಂದ್ರೆ ಯುದ್ಧಕ್ಕೆ ತಯಾರಾಗಬೇಕು. ಯಾವುದೇ ಕಾರಣಕ್ಕೂ ನಾವು ಆಶ್ರಯವನ್ನು ಕೇಳಿ ಬಂದಂಥವ್ರನ್ನ ಅಭಯ ಕೊಟ್ಟು ನಾವು ಇಟ್ಕೊಂಡಿದ್ದೀವಿ, ಅವ್ರನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಮೇಲೆ ಯುದ್ಧವನ್ನೇ ಸಾರ್ತೇನೆ ಅಂತ ಹೇಳಿ ಅವನ ಚತುರಂಗ ಬಲ ಸೈನ್ಯವನ್ನು ಕೂಡ ಕೂಟ ಯುದ್ಧದಲ್ಲಿ ಸೋಲಿಸ್ಕೊಳಿಸ್ತಾನೆ ಅಂತ ಹೇಳಿ ಬರ್ತದೆ. ಆದ್ದರಿಂದ ಅವಳ ಹೆಸರು.
ಕೆಳದಿ ಸಂಸ್ಥಾನವು ಉಚ್ಛ್ರಾಯ ಸ್ಥಿತಿಯನ್ನು ಮುಟ್ಟಿದ್ದು ಶಿವಪ್ಪ ನಾಯಕನ ಕಾಲದಲ್ಲೇ. ರಾಜಧಾನಿಯಾಗಿದ್ದ ಬಿದನೂರು ನಗರವನ್ನು ಅಭಿವೃದ್ಧಿಪಡಿಸಿ ಕೋಟೆಗಳನ್ನು ನಿರ್ಮಿಸಿದನು. ದೇಶದ ನಾನಾ ಭಾಗಗಳ ವ್ಯಾಪಾರಿಗಳನ್ನು, ಕುಶಲಕರ್ಮಿಗಳನ್ನು ಆಕರ್ಷಿಸಿ ವ್ಯಾಪಾರ ವಾಣಿಜ್ಯವನ್ನು ಉತ್ತಮಪಡಿಸಿದನು. ಈತನ ಆಡಳಿತ ವ್ಯವಸ್ಥೆಯು ಶಿವಪ್ಪ ನಾಯಕನ ಶಿಸ್ತು ಎಂದೇ ಪ್ರಸಿದ್ಧವಾಯಿತು. ಪೋರ್ಚುಗೀಸರನ್ನು ಸೋಲಿಸಿದ ಹೆಗ್ಗಳಿಕೆ ಇವನದು. ಶಿವಪ್ಪ ನಾಯಕ ಜಾರಿಗೆ ತಂದ ಹೊಸ ಕಂದಾಯ ಪದ್ಧತಿ ಶಿಸ್ತು ಇಂದಿಗೂ ಸಹ ಕಂದಾಯ ಇಲಾಖೆಗೆ ಮಾರ್ಗದರ್ಶಿಯಾಗಿದೆ. ಇನ್ನು ಕೆಳದಿಯ ಶಿವಪ್ಪ ನಾಯಕ ಅಂತ ಹೇಳಿ ಅವನ ಕಾಲದಲ್ಲಿ ಭೂಕಂದಾಯ ಪದ್ಧತಿಯನ್ನು ಜಾರಿ ತರ್ತಾನೆ. ಒಂದು ಗಜಕಟ್ಟಿಗೆ ಅಂತ ಹೇಳಿ ಶಿವಪ್ಪ ನಾಯಕನ ಸ್ಕೇಲ್ ಅಂತ ಹೇಳಿ ಅದನ್ನು ಕಂಡುಹಿಡಿದ್ಬಿಟ್ಟು ಅದರಿಂದ ಭೂಮಿಯನ್ನು ಅಳತೆ ಮಾಡಿ 1 ಎಕರೆಗೆ 40 ಗುಂಟೆ, 1 ಗುಂಟೆಗೆ ಇಂತಿಷ್ಟು ಫೀಟ್ಸ್ ಕಂಡುಹಿಡಿದು ಅದಕ್ಕೆ ಬೀಜದ ಭತ್ತವನ್ನು ಕೊಟ್ಟು ಅದರಲ್ಲಿ ಬರ್ತಕ್ಕಂಥ ಉತ್ಪತ್ತಿ ಇಂತಿಷ್ಟು ಭಾಗವನ್ನು ರಾಜಾಲಯಗಳು ಕೊಡಬೇಕು ಅಂತೇಳಿ ನಿಖರವಾದ ಒಂದು ಇದನ್ನು ಮಾಡ್ತಾರೆ. ಅದು ಎಷ್ಟು ಕರೆಕ್ಟಾಗಿತ್ತು, ಪರ್ಫೆಕ್ಟ್ ಆಗಿತ್ತು ಅಂದರೆ ಬ್ರಿಟಿಷ್ ಗೌರ್ಮೆಂಟ್ ಬಂದಂತರೂ ಕೂಡ ಇದನ್ನು ರಿಸರ್ಚ್ ಮಾಡಿ ಇದು ಭಾಳ ಕರೆಕ್ಟಾಗಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಇವತ್ತಿನ ಭೂಮಾಪನ ಪದ್ಧತಿ ಇದಕ್ಕೂ ಕೂಡ ಭಾಳ ಹೋಲಿಕೆ ಇದೆ ಅಂತ ಹೇಳ್ತಾರೆ. ಅಷ್ಟು ಪರ್ಫೆಕ್ಟ್ ಅವತ್ತಿನ ಕಾಲದಲ್ಲೇ ಇದು ಮಾಡಿದ್ರಿಂದ ಅವನಿಗೆ ಶಿಸ್ತಿನ ಶಿವಪ್ಪ ನಾಯಕ ಅನ್ನೋ ಹೆಸರು ಬಂತು. ಶಿವಪ್ಪ ನಾಯಕನ ಸ್ಕೇಲ್ ಇದು. ಅಳತೆ ಮಾಡೋದಕ್ಕೆ, ಭೂಮಿಯನ್ನು ಅಳತೆ ಮಾಡೋಕ್ಕೆ ಬಳಸಿದ ಶಿವಪ್ಪ ನಾಯಕನ ಸ್ಕೇಲ್ ಇದು. ವೀರಮಾತೆ ಅದೇ ಕೆಳದಿಯ ಸಂಸ್ಥಾನದ ಚೆನ್ನಮ್ಮ ಆಳಿದ್ದು 25 ವರ್ಷಗಳ ಕಾಲ 15ನೇ ಶತಮಾನದಲ್ಲಿ. ಆ ವೀರಮಾತೆ ಖಡ್ಗವನ್ನು ಹಿಡಿದು ಯುದ್ಧಗಳನ್ನು ಮಾಡಿದ್ದಾರೆ, ಶತ್ರುಗಳ ಸಂಹಾರವನ್ನು ಮಾಡಿದ್ದಾರೆ. ಹೇಗಿದೆ ಗೊತ್ತಾ ಆ ಖಡ್ಗ? ಎಲ್ಲವನ್ನ ಈಗ ನೋಡಿ. ಕೆಳದಿಯಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನಾ ಕೇಂದ್ರವನ್ನು ನೋಡಬಹುದು. ನಂದಿಯ ಮೇಲಿನ ಶಿವಲಿಂಗ, ಲಕ್ಷ್ಮೀನಾರಾಯಣ, ಚೆನ್ನಕೇಶವ, ಭೈರವ, ಮಹಿಷಾಸುರ ಮರ್ದಿನಿ, ಆಂಜನೇಯ, ಕೆಳದಿಯರಸರ ಕಾಲದ ಇಟ್ಟಿಗೆ ಹೆಂಚುಗಳು, ವ್ಯಾಯಾಮದ ಕಲ್ಲುಗಳು, ಯಲ್ಲಕುಂದ್ಲಿಯಲ್ಲಿ ದೊರೆತ ರಾಚಮ್ಮ ದೇವಿಯ ಶಿಲ್ಪ, ವಾಸ್ತುಕಂಬ, ಜೈನ ತೀರ್ಥಂಕರರು, ಕೆಳದಿಯರಸರ ಕುದುರೆಯ ಲಾಳ, ಕವಣೆ ಕಲ್ಲು, ಶಿಲಾಯುಗ ಕಾಲದ ಆಯುಧಗಳು, ಅಕ್ಕಿ ಬೀಸೋ ಕಲ್ಲು. ಇವೆಲ್ಲ ಆಯುಧಗಳು. ಇವು ಅರ್ಧ ಕೆಳದಿವು, ಅರ್ಧವು ವಿಜಯನಗರ ಸಾಮ್ರಾಜ್ಯ. ಎಲ್ಲ ಹಳೆ ರಥದ ಬಿಡಿಭಾಗಗಳು. ಇದು ಕೆಳದಿ ಚೆನ್ನಮ್ಮ ಬಳಸಿರೋಂಥದ್ದು. ಇದೊಂದು 3, ಆ ಕಡೆ 4 ಇದೆ. ಎಲ್ಲ ಇದು ಕೆಳದಿ ಚೆನ್ನಮ್ಮ ಬಳಸಿರೋದು. ಇದೆಲ್ಲ ಸೈನಿಕರು ಬಳಸಿರೋಂಥದ್ದು. ಹೆಚ್ಚು ಜನರು ನಾಶ ಮಾಡಿರೋಂಥದ್ದು ಮೇಲಿಂದ 2ನೇದಿದೆ ಎಲ್ಲ. ಇದು ಮಸಾಲಾ ಗ್ರೈಂಡರ್ ಬದಲಿ ಅರಿಯೋ ಕಲ್ಲುಗಳು. ಇದು ಆಯುರ್ವೇದ ತಯಾರು ಮಾಡೋಂಥ ಒಂದು ಕಲ್ಲು. ಕೆಳದಿ ನಾಯಕರು ವಿಜಯನಗರದ ನಾಣ್ಯ ಪದ್ಧತಿಯನ್ನೇ ಅನುಸರಿಸಿದ್ದಾರೆ. ನಮೂನೆ, ಚಿಹ್ನೆ ಮತ್ತು ತೂಕಗಳಲ್ಲಿ ಸಾಮ್ಯತೆಯೂ ಕಂಡುಬರುತ್ತದೆ. ಶಾಸನಗಳು ಮತ್ತು ಬರಹಗಳನ್ನು ಆಧರಿಸಿ ನಾಯಕರ ಕಾಲದ ನಾಣ್ಯ ಪದ್ಧತಿಯ ಕೋಷ್ಟಕವನ್ನು ಸಹ ರಚಿಸಲಾಗಿದೆ. ಕೆಳದಿ ರಾಜರು ಚಿನ್ನದ ನಾಣ್ಯದ ಅಚ್ಚಾಕ್ತಾರೆ. ಅಚ್ಚಿನ ಮೇಲಿನ ಕೋಣೆಯಲ್ಲಿ ಕ್ರಿಸ್ತಶಕ 18ನೇ ಶತಮಾನದ ಕನ್ನಡ ಲಿಪಿ ಭಾಷೆಯ ಗೋಕರ್ಣ ಮಹಾತ್ಮೆ, ಕನ್ನಡದ ಭಾಗವತ, ಕನ್ನಡ ಲಿಪಿಯ ಕುಮಾರ ವ್ಯಾಸ ಭಾರತ, ಗದಾ ಪ್ರವಾರ್ದಿಗಳು, ನಾಗರಲಿಪಿ ಸಂಸ್ಕೃತ ಭಾಷೆಯ ದೇವಿ ಮಹಾತ್ಮೆ, ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದ ತುಳುಲಿಪಿ, ಸಂಸ್ಕೃತ ಭಾಷೆ, ಕನ್ನಡದ ಕುಮಾರವ್ಯಾಸ ಭಾರತ, ತುಳುಲಿಪಿ, ಸಂಸ್ಕೃತ ಭಾಷೆಯ ಮಹಾಭಾರತ ತಾತ್ಪರ್ಯ ಮೊದಲಾದವುಗಳನ್ನು ಹೊಂದಿರುವ ತಾಳೆಗರಿಗಳನ್ನು ಸಂರಕ್ಷಿಸಲಾಗಿದೆ. ಇದು ಕಡತ ಅಂತ ಹೇಳ್ತಾರೆ ಸರ್. ಇದು ಕರಿ ಕಡತ ಅಂತ ಹೇಳ್ತಾರೆ ಸರ್. ಈ ರೀತಿ ಇರುತ್ತೆ ಕಡತ. ಇದೊಂದು ಕಡತ ಸರ್. ಇದು ಕಳಸದ ಕಳಶೇಶ್ವರ ದೇವಸ್ಥಾನ ರೆಕಾರ್ಡ್ ಸರ್. ಇದನ್ನ ಬಿಚ್ಚೋದು ಹೆಂಗೆ ಅಂದರೆ ಪೇಜ್ ನಂಬರ್ 1 ಸರ್. ಇದು ನೋಡಿ ಸರ್, ಈ ರೀತಿ ಬಿಚ್ಚೋದು. ಇದು ಬಳಪದ ಕಡ್ಡಿಯಲ್ಲಿ ಬರ್ದಿರೋಂಥದ್ದು.
ಈ ರೀತಿ ಬಿಚ್ಚಿಗೆ ಹೋಗುತ್ತೆ. ಇನ್ನು ಪಕ್ಕದಲ್ಲಿರುವ ವಿಭಾಗದಲ್ಲಿ ಕೆಳದಿ ಅರಸರು ದಂಬಾಳ ಮಠಕ್ಕೆ ಕೊಟ್ಟ ಪಲ್ಲಕ್ಕಿ ಗಂಟೆ, ಶೃಂಗೇರಿ ಮಠಕ್ಕೆ ಕೊಟ್ಟ ಸ್ಫಟಿಕಲಿಂಗ, ಹೀಗೆ ಬೇರೆ ಬೇರೆ ಮಠ ಮಂದಿರಗಳಿಗೆ ಕಾಣಿಕೆ ಕೊಟ್ಟ ವಸ್ತುಗಳ ಫೋಟೋ ಮಾಹಿತಿಯನ್ನು, ಜೊತೆಗೆ ಯಕ್ಷಗಾನದ ಪರಿಕರಗಳು, ಸಂಗೀತ ವಾದ್ಯಗಳು ಮುಂತಾದವುಗಳನ್ನು ಕಾಣಬಹುದು. ಬೆಲೆ ಬಾಳುವ ರಾಜರ ಕಾಲದ ಪೋಷಾಕುಗಳೂ ಇವೆ. ನಮ್ಮ ಕರ್ನಾಟಕದ ಭವ್ಯ ಪರಂಪರೆ, ಇತಿಹಾಸದ ಗತ ವೈಭವವನ್ನು ಸಾರುವ ಕೆಳದಿಯ ಬಗ್ಗೆ ತಿಳಿದುಕೊಳ್ಳಲು ನೀವು ಸಹ ಒಮ್ಮೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಕೆಳದಿಗೆ ಭೇಟಿ ನೀಡಿ.